ಮ್ಯಾಮ್ ನಾನೊಬ್ಬ ಯೂಟ್ಯೂಬರು ಸ್ಟ್ರೇಂಜರ್ ವೆಡ್ಡಿಂಗ್ ಬಂದು ವಿಶ್ ಮಾಡಿ ಹೋಗ್ತಿದ್ದೀನಿ. ಯೂಶಲಿ ಯಾರು ಬಂದು ಇಲ್ಲ ಗೊತ್ತಿಲ್ಲ. ಹೆಂಗ ಅನಿಸಿದೆ ರಿಯಾಕ್ಷನ್? ಯೂಶಲಿ ಯಾರು ಬಂದಿರ್ತಾರೆ ಹೇಳಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್, ನಾನಿವತ್ತು ಒಬ್ರು ಸ್ಟ್ರೇಂಜರ್ ವೆಡ್ಡಿಂಗಿಗೆ ಹೋಗ್ತಿದ್ದೀನಿ. ಸ್ಟ್ರೇಂಜರ್ ವೆಡ್ಡಿಂಗಿಗೆ ಹೋಗ್ಬಿಟ್ಟು ಅವ್ರಿಗೆ ವಿಶ್ ಕೂಡ ಮಾಡ್ತಿದ್ದೀನಿ. ವಿಶ್ ಮಾಡ್ಬಿಟ್ಟು ನಾನು ಅವ್ರಿಗೆ ಇರೋ ವಿಚಾರ ಹೇಳ್ತೀನಿ. ನನಗೆ ಯಾರು ಇನ್ವೈಟ್ ಮಾಡಿಲ್ಲ. ಫಸ್ಟ್ ನಾನು ನೀವು ವೆಡ್ಡಿಂಗಿಗೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಬನ್ನಿ, ಅವ್ರದ್ದು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸಂಜೆ ಆಗ್ತಾ ಬರ್ತಿದೆ, ಹೋಗೋಷ್ಟಿಗೆ ಕತ್ಲೆ ಆಗ್ಬಿಡುತ್ತೆ. ಪಟಾಪಟ ಅಂತ ರೆಡಿಯಾಗಿ ಹೋಗೋಣ ಅವ್ರ ಹತ್ರ. ಗೈಸ್, ನನ್ನಿಂದ ಈ ವೆಡ್ಡಿಂಗ್ ಕಾಣಿಸ್ತಿದೆ. ಈ ವೆಡ್ಡಿಂಗಿಗೆ ಹೋಗಿ ಕ್ರಾಶ್ ಮಾಡೋಣ. ಬನ್ನಿ, ಗಂಡು ಹೆಣ್ಣಿಂದು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇದಾರೆ ಗೈಸ್ ಈ ಮ್ಯಾರೇಜ್ ಅಲ್ಲಿ. ಯಾಕಂದ್ರೆ ಸಿಕ್ಕಾಪಟ್ಟೆ ವೆಹಿಕಲ್ ಇದೆ. ಬನ್ನಿ, ನಿಮಗೆ ವೆಹಿಕಲ್ ಹೆಂಗಿದೆ ಅಂತ ತೋರಿಸ್ತೀನಿ, ಎಷ್ಟೊಂದಿದೆ ಅಂತ. ಗೈಸ್, ಇಲ್ಲಿ ನೋಡಿ ಹೊರಗಡೆ ಒಂದು ಎಷ್ಟೊಂದು ಕಾರ್ಗಳು ನಿಂತಿದ್ದಾವೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇದೆ. ಮತ್ತೆ ಇಲ್ಲಿ ನೋಡಿ ಹೊರಗಡೆನೂ ತೋರಿಸ್ತೀನಿ ಬನ್ನಿ ನಿಮ್ಗೆ. ಮತ್ತೆ ಇಲ್ಲಿಂದ ಫುಲ್ಲು ನೋಡಿ ಅಲ್ಲೆಲ್ಲಿ ತನಕ ಫುಲ್ಲು ಕಾರ್ಗಳು ಗೈಸ್. ಫುಲ್ಲು ಆ ಎಂಡಿಂದ ಇಲ್ಲಿ ತನಕ ಫುಲ್ಲು ಕಾರು. ಮತ್ತೆ ಆ ಕಡೆ ಸೈಡ್ ಎಷ್ಟು ಕಾರ್ಗಳು ನಿಂತಿದ್ದಾವೆ. ಯಾಕೆ ಆಕ್ಚುಲಿ ಈ ವೆಡ್ಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಅನ್ಸುತ್ತೆ. ಬನ್ನಿ ಹೋಗೋಣ, ವಿಶ್ ಮಾಡೋಣ. ಟೈಮ್ ಆಗಿದ್ರಿಂದ ಊಟ ಖಾಲಿ ಆಗುತ್ತೆ ಅಂತೇಳಿ ನಾನು ಫಸ್ಟ್ ಊಟಕ್ಕೆ ಹೋಗಿ ಕುತ್ಕೊಂಡೆ. ಊಟಕ್ಕೆ ಕೂತಿದ್ದೀನಿ. ಇಲ್ಲಿ ನೋಡಿ ನನ್ನ ಮುಂದೆ ಮತ್ತೆ ಇದೊಂದು ಹಲ್ವಾ, ಮತ್ತೊಂದು ಈಗ ಡ್ರೈ ಫ್ರೂಟ್ಸ್ ಇಂದ ಮಾಡಿರೋದು ಇನ್ನ ಬರುತ್ತೆ. ಎಲ್ಲದನ್ನು ಟೇಸ್ಟ್ ಮಾಡ್ಕೊಂಡು ಎಂಜಾಯ್ ಮಾಡೋಣ. ಸಿಕ್ಕಾಪಟ್ಟೆ ವೆರೈಟಿ ಬಂದ್ಬಿಟ್ಟಿದೆ. ಇದೊಂದು ರೊಟ್ಟಿ ಥರ ಒಂದು, ಇದೊಂದು ಪಾಪಡು, ಮತ್ತು ಇದೊಂದು ಸ್ಟಿಲ್ ಇನ್ನೂ ಬರೋಕ್ಕೆ ಸಿಕ್ಕಾಪಟ್ಟೆ ಇದೆ. ಇದೆಯಲ್ಲ ನೋಡಿ, ಹಾಲಿನ ಕೆನೆಯಿಂದ ಏನೋ ಮಾಡಿದ್ದಾರೆ. ಇದನ್ನ ಟೇಸ್ಟ್ ಮಾಡಿರ್ತೀನಿ. ಹಾಲನ್ನ ಒಡೆದಾಕಿ ಮಾಡಿರೋದು ಚೆನ್ನಾಗಿದೆ ಟೇಸ್ಟ್. ಇದು ಬಾಳೆಕಾಯಿ ಬಜ್ಜಿ ಇದೆಲ್ಲ. ಇದರಿಂದ ಫಿಶ್ ತರ ಬಂದಿದೆ. ನಂಗೆ ಸ್ವಲ್ಪ ಲೈಟಾಗಿ ಡೌಟ್ ಬಂದ್ಬಿಡ್ತು, ಫಿಶ್ ಏನಾದ್ರು ಮಾಡ್ಬಿಟ್ಟಿದ್ದಾರೆ ಅಂತ. ಫಿಶ್ ಅಲ್ಲ, ಬಟ್ ಬಾಳೆಕಾಯಿ ಬಜ್ಜಿಯಿಂದ ಇದೊಂದು ರೆಸಿಪಿ ಮಾಡಿದೆ. ಇದು ಸಾಕಾಗಿದೆ. ಗೈಸ್, ಮನೆ ಒಳಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಇಲ್ಲಿ ಹೊರಗಡೆಯಿಂದ ಜನಗಳು ಇದ್ದಾರೆ. ಮತ್ತೆ ಗಣೇಶ ಸಿಕ್ಕಿದೆ ನೋಡಿ. ಮೇಲೆಲ್ಲ ಲೈಟಿಂಗ್ಸ್ ಏನ್ ಚೆನ್ನಾಗಿದೆ. ಇಲ್ಲಿ ಕ್ರೇಜ್ ಇದೆಯಲ್ಲ ವೆಡ್ಡಿಂಗಿಗೆ. ಅಲ್ಲಿ ಹುಡುಗಿಗೆ ಆ ಕಡೆ ಸೈಡ್ ಇಂದನೂ ಮತ್ತೆ ಈ ಕಡೆ ಸೈಡ್ ಇಂದನೂ ಮುಯ್ ಕವರ್ ಕೊಡ್ತಿದ್ದಾರೆ. ಸೊ ನಾವು ಒಂದ್ ಸ್ವಲ್ಪ ತಿದ್ದಿ ಈ ಜಾಗದಲ್ಲಿ ಮುಯ್ ಕವರ್ ಕೊಟ್ಬಿಟ್ಟು ಗೈಸ್, ಅಲ್ಲಿ ನೋಡಿ ಗಂಡು ಹೆಣ್ಣೊಬ್ರು ಪೇರ್ ಚೆನ್ನಾಗಿದೆ ಅಲ್ಲ. ಯಾರು ಅಡ್ಡ ಬಂದ್ಬಿಟ್ರು ಗೈಸ್. ಬೇಗ ಇಲ್ಲಿ ವಿಶ್ ಮಾಡ್ಬಿಡೋಣ ನಾವು. ಅವರೆಲ್ಲ ಸ್ವಲ್ಪ ಕ್ರೌಡ್ ಕಮ್ಮಿ ಆಗ್ಲಿ. ಕ್ರೌಡ್ ಕಡಿಮೆ ಆದ್ಮೇಲೆ ನಾನು ಹೋಗ್ಬಿಟ್ಟು ಅವ್ರಿಬ್ರಿಗೂ ವಿಶ್ ಮಾಡ್ಬಿಡೋಣ. ಪಟ್ಟಂತ ಜೂಟ್ ಆಗ್ಬಿಡೋಣ ಗೈಸ್. ಕ್ರೌಡ್ ನಾನು ಅವಾಗ್ಲೇ ಬಂದಾಗಿದ್ದೆ ಬೇರೆ. ಈಗ ನೋಡಿ ಫುಲ್ ಕ್ರೌಡ್ ಕಡಿಮೆ ಆಗ್ಬಿಟ್ಟಿದ್ದಾರೆ. ಜನಗಳೆಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾನು ಒಬ್ಬನೇ ಸುಮಾರು ಹೊತ್ತಿಂದ ಕಾಯ್ತಿದ್ದೀನಿ ಅಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಆಗ್ಲಿ ಅಂತ. ನೀಟಾಗಿ ವಿಶ್ ಮಾಡಿ ವಿಡಿಯೋ ಮಾಡ್ಬೇಕಲ್ಲ, ಆ ರೀಸನ್ಗೋಸ್ಕರ. ಚೆನ್ನಾಗಿದೆ ನೋಡಿ ಪೇರು. ಜೂಮ್ ಆಗ್ತೀನಿ ನೋಡಿ. ಗಂಡು ಹೆಣ್ಣು ಅವ್ರು ಹಾಕಿರೋ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ. ಒಳ್ಳೆ ಮಿಣ್ಕಿ ತರ ಶೈನಿಂಗ್. ಲಿಟ್ರಲಿ ಕ್ರೌಡ್ ಕಡಿಮೆ ಆಗ್ಲಿ ಅಂತ ಅರ್ಧ 1 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ನಾನು. ಇನ್ನ ಯಾರು ಕ್ರೌಡ್ ಕಡಿಮೆ ಆಗೋ ತರನೇ ಕಾಣ್ತಿಲ್ಲ. ಕಡಿಮೆ ಆಗಿದ್ದಾರೆ, ಬಟ್ ಇಲ್ಲಿ ನೋಡಿ ಈ ಜಾಗದಲ್ಲಿ ಇಲ್ಲಿದಾರಲ್ಲ, ಇಲ್ಲಿಂದ ಸ್ವಲ್ಪ ಜನ ವಿಶ್ ಮಾಡ್ಬೇಕು. ಮತ್ತೆ ಆ ಜಾಗದಲ್ಲಿ ಅಲ್ಲಿದಾರಲ್ಲ ಅವರು ವಿಶ್ ಮಾಡ್ಬೇಕು. ಗುರು ಅಲ್ಲಿ ನೋಡು ಗುರು, ಅವ್ನು ಬೌನ್ಸರ್ ಹೆಂಗಿದ್ದಾನೆ. ಹೆಚ್ಚು ಕಮ್ಮಿ ನನ್ನ ತಲೆ ಅಷ್ಟಿದೆಯನ್ನಪ್ಪ ಅವ್ನ ಕೈ. ಪರವಾಗಿಲ್ಲ, ಬನ್ನಿ ಹೋಗಿ ವಿಶ್ ಮಾಡಿದ್ರೆ ಧೈರ್ಯದಿಂದ. ಹುಡುಗನ್ ಸೈಡ್ ಅವರು ಹುಡುಗಿರ್ ಸೈಡ್ ಅವರು ಫ್ರೆಂಡ್ಸ್ ಇರ್ಬೇಕು. ಹಂಗಾಗಿ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ತಾ ಅವ್ರೆ. ಮೋಸ್ಟ್ಲಿ ಕೊಲೀಗ್ಸ್ ಇರ್ಬೇಕು ಅನ್ಸುತ್ತೆ ಗೈಸ್. ನೋಡಕ್ಕೆ ಹೆಂಗೆ ಕಾಣ್ತಿದ್ದಾರೆ, ಕೊಲೀಗ್ಸ್ ತರನೇ ಕಾಣ್ತಿದ್ದಾರೆ, ಫ್ರೆಂಡ್ಸ್ ತರ ಅನಿಸ್ತಾ ಇಲ್ಲ. ಹತ್ರ ಹೋಗ್ತಿದ್ದಂಗೆ ನಂಗೆ ಸ್ವಲ್ಪ ಡವ ಇಷ್ಟ ಹತ್ರ ಬಂದ್ಮೇಲೆ ಗೈಸ್, ಯಾಕೋ ಎದೆಲ್ಲ ಡವ ಅಂತೈತಿ. ಯಾಕೋ ಏನೋ ಅಭ್ಯಾಸನೇ ಇಲ್ಲ ವಿಡಿಯೋ ಮಾಡಿರೋದು ಅನ್ನೋ ತರ. ಸಿಕ್ಕಾಪಟ್ಟೆ ಎದೆ ಡಗ ಅಂತ ಇದೆ. ಆಡ್ಬಿಟ್ಟು ಹಂಗೆ ಕೇಳಿಸ್ಕೊಳ್ಳಿ, ಮೈಕ್ ಹತ್ರನೇ ಕೇಳಿಸ್ತಾ. ಸಿಕ್ಕಾಪಟ್ಟೆ ಡವ ಅಂತ ಇದೆ. ಆದ್ರೂ ಧೈರ್ಯ ಮಾಡಿ ಹೆಂಗೋ ವಿಶ್ ಮಾಡೇ ಬಿಟ್ಟೆ. ಆಯ್ತು, ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು. ಹ್ಯಾಪಿ ಲವ್ ಮ್ಯಾರೇಜ್ ಲೈಫ್. ಆ್ಯಕ್ಚುಲಿ ನಾನೊಬ್ಬ ಸ್ಟ್ರೇಂಜರ್ ವೆಡ್ಡಿಂಗ್ ಬಂದ್ಬಿಟ್ಟು ವಿಶ್ ಮಾಡಿ ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ದು. ಒಳಗೆ ತುಂಬಾನೇ ಭಯ ಇದ್ದಿದ್ರಿಂದ ನಾನು ಅವ್ರ ಹತ್ರ ಏನ್ ಮಾತಾಡ್ತಿದ್ದೀನಿ ಅಂತ ನನಗೇನೆ ಕ್ಲಾರಿಟಿ ಇರಲಿಲ್ಲ. ಏನೇನೋ ಮಾತಾಡ್ತಿದ್ದೆ. ಆ್ಯಕ್ಚುಲಿ ನಾನೊಬ್ಬ ಯೂಟ್ಯೂಬರ್. ಮ್ಯಾಮ್ ನಾನೊಬ್ಬ ಯೂಟ್ಯೂಬರು ಸ್ಟ್ರೇಂಜರ್ ವೆಡ್ಡಿಂಗ್ ಬಂದು ವಿಶ್ ಮಾಡಿ ಹೋಗ್ತಿದ್ದೀನಿ. ಹೇಗೆ ಅನಿಸ್ತದೆ ನಿಮ್ಮ ರಿಯಾಕ್ಷನ್? ಯೂಶಲಿ ಯಾರು ಬಂದು ಸೀರಿಯಸ್ಲಿ ದಿಸ್ ಇಸ್ ಟ್ರೂ. ಇಲ್ಲ ಗೊತ್ತಿಲ್ಲ. ಹೆಂಗ ಅನಿಸ್ತದೆ ರಿಯಾಕ್ಷನ್? ಯೂಶಲಿ ಯಾರು ಬಂದಿರ್ತಾರೆ ಹೇಳಲ್ಲ, ಬರ್ತಾರೆ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸ್ಟ್ರೇಂಜರ್ ಬಂದು ಹೆಂಗ ಅನಿಸ್ತದೆ ನಿಮ್ಮ ರಿಯಾಕ್ಷನ್? ವಿಶ್ ಮಾಡಿದ್ಮೇಲೆ ಎಂಬ್ಯಾರಸ್ ಇಂದ ಆಚೆಗೆ ಬಂದ್ಬಿಟ್ಟೆ ಗೈಸ್. ಆಕ್ಚುಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಗೈಸ್. ಸಡನ್ ಆಗಿ ಹೋದ್ನಲ್ಲ, ಪಾಪ ಸುಸ್ತಾಗಿ ಹೋಗಿದಾರೆ ಅಂತ ಹೇಳಿದ್ರು. ಬಟ್ ಏನಂತಂದ್ರೆ ಗೈಸ್, ನನಗೆ ಹೋಗ್ಬಿಟ್ಟು ವಿಶ್ ಮಾಡಕ್ ಬರ್ಲೇ ಇಲ್ಲ ಗೈಸ್. ಭಯನೇ ಆಗಿ ಹೋಗ್ಬಿಡ್ತು ನನಗೆ. ಏನಕ್ಕೆ ಹಿಂಗಾಯ್ತು ಗೊತ್ತಾಗಿಲ್ಲ. ಆಲ್ರೆಡಿ ಅಲ್ಲಿ ಹೋಗಕ್ಕೆ ಮುಂಚೆನೆ ಸಿಕ್ಕಾಪಟ್ಟೆ ಭಯ ಬಿದ್ಬಿಟ್ಟಿದೆ. ಏನಕ್ಕಂತ ಗೊತ್ತಿಲ್ಲ ಗೈಸ್. ಆ ಬೌನ್ಸರ್ ನೋಡಿ ಹೆಂಗಿದ್ದ, ಅವ್ನು ನೋಡ್ಬಿಟ್ಟೆ ಅರ್ಧ ಮೀಟರ್ ಆಫ್ ಆಗೋಯ್ತು ನನಗೆ ಗೈಸ್. ಆಕ್ಚುಲಿ ನಾನು 20 ಸರಿ ಹಿಂಗೆ ಮಾತಾಡ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ. ಇದೇ ಮಾತಾಡ್ಬೇಕು, ಇದೇ ವರ್ಡ್ ಯೂಸ್ ಮಾಡ್ಬೇಕು ಅಂತ. ಬಟ್ ಅಲ್ಲಿ ಹೋದ್ನಲ್ಲ, ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ಬೇಕಾರೆ ನನಗೆ ಮೀಟ್ರೇ ಆಫ್ ಹೋಗ್ಬಿಡೋದು. ಏನ್ ಮಾತಾಡ್ತಿದ್ರಿ ಅಂತ
ಆಮೇಲೆ ಲಾಸ್ಟಿಗೆ ಹೋಗೋ ಟೈಮಲ್ಲೂ ಅಷ್ಟೇ ಹ್ಯಾಪಿ ಬರ್ಡೇ ಅಂತಿದ್ದೀನಿ ಗೈಸ್. ಅದು ಈಗ ಲಾಸ್ಟ್ ವಿಡಿಯೋದಲ್ಲೂ ಹಂಗೆ ಆಗಿತ್ತು ನನಗೆ ಬೈಕೆ. ಈ ವಿಡಿಯೋದಲ್ಲೂ ಹಂಗೆ ಅನ್ಸ್ಬಿಡ್ತು, ಟೆನ್ಷನ್ ಹೋಗ್ಬಿಡ್ತು ಸಡನ್ ಆಗಿ. ಏನ್ ಮಾತಾಡಕ್ ಬರ್ತಾನೆ ಇಲ್ಲ ನನಗೆ ಕರೆಕ್ಟಾಗಿ. ನನಗೆ ಎಂಬರಾಸ್ ಮೂಮೆಂಟ್ ಆಗ್ಬಿಡ್ತು ಆ ಹುಡುಗನ ಮುಂದೆ. ಕ್ರೇಜಿ ಇತ್ತು ಆದ್ರೆ ಒಂಥರ ಆ ಹುಡುಗಿ ನಂಬ್ತಾನೆ ಇಲ್ಲ, ಫುಲ್ ಶಾಕ್. ಸ್ಟಿಲ್ ಶಿ ಇಸ್ ಶಾಕ್ ಆಕ್ಚುಲಿ. ಕ್ರೇಜಿ ಗುರು, ಕ್ರೇಜಿ 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 ಆಗಿತ್ತು ಆಕ್ಚುಲಿ. ಮುಂಚೆ ಎಲ್ಲ ಒಳ್ಳೆ ಡೇರಿಂಗ್ ಆಗಿ ಮಾಡ್ತಿದ್ದೆ, ಯಾಕಪ್ಪ ಈ ಸರಿ ಹಿಂಗಾಗ್ಬಿಡ್ತು. ಶೇಮ್ ಶೇಮ್ ಗಿರಿ ಶೇಮ್. ನಿಮಗೆ ಹೋಗಿದ್ದೀನಿ, ನನಗೆ ಹೋಗ್ಕೋಬೇಕು. ನನಗೆ ಒಂಥರ ಅನ್ಸ್ಬಿಡ್ತಲ್ಲ ಗೈಸ್. ಇರ್ಸೋಕೆ ಏನಾಗಲ್ಲ, ಇದೆಲ್ಲ ಕಾಮನ್. ಇವಾಗ ನೋಡ್ತಾರೆ, ನಾಳೆ ನೋಡಲ್ಲ ಹುಡುಗ, ಬಿಡಿ ಮರ್ತ್ಬಿಟ್ಟು ಹೋಗ್ಬಿಡ ನಿನ್ ಮುಂದೆ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಯಾವ್ದಾರ ಸ್ಪೆಷಲ್ ಆಗಿರೋ ತರಕ್ ನೋಡ್ತೀನಿ. ಬಾಯ್ ಬಾಯ್.